ವಾರ್ಷಿಕ ಪರೀಕ್ಷೆಗಳು ಹತ್ತಿರ ಬಂತು. ವಿದ್ಯಾರ್ಥಿಗಳ ತಲೆಯಲ್ಲಿ ಪಠ್ಯಪುಸ್ತಕದ ಬಗ್ಗೆ ಚಿಂತೆ ಇರಬೇಕು ವಿನಃ ಈ ಹಿಜಾಬ್ ಕೇಸರಿ ಅನ್ನೋ ವಿಚಾರದ ಬಗ್ಗೆ ಅಲ್ಲ. ಸ್ನೇಹಿತರೆ ನಮಸ್ಕಾರ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭಾಷಣ ಮತ್ತೊಂದು ದೊಡ್ಡ ವಿವಾದವನ್ನೇ ಹುಟ್ಟುಹಾಕಿದೆ. ಈ ನಮ್ಮ ರಾಜಕಾರಣಿಗಳು ಏನು ಮಾಡುತ್ತಾರೋ ಗೊತ್ತಿಲ್ಲ, ಜನರ ನಡುವೆ ತಂದಿಕ್ಕುವ ಕೆಲಸವನ್ನಂತೂ ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಜನವರಿ ತಿಂಗಳಲ್ಲಿ ಅಂದರೆ 1 ವರ್ಷದ ಹಿಂದೆ ಉಡುಪಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ 6 ಮುಸ್ಲಿಂ ವಿದ್ಯಾರ್ಥಿನಿಯರಿಂದ ಈ ವಿವಾದ ಶುರುವಾಗಿತ್ತು. ಹೌದು, ಒಂದು ರೀತಿಯಲ್ಲಿ ನುಂಗಲು ಆಗದ ಉಗಿಯಲು ಆಗದ ತುತ್ತಾಗಿದೆ ಇದು. ಹಿಜಾಬ್ ಬೇಕೆಂಬ ಹಠದೊಂದಿಗೆ ಸಮಾನತೆ ಎಂಬ ಕೂಗು ಹಿಂದೂ ವಿದ್ಯಾರ್ಥಿಗಳಿಂದ ಕೇಳಿ ಬಂದಿತ್ತು. ಕೊಚ್ಚೆ ಆಗಿದೆ ನಮ್ಮ ಸದ್ಯದ ಶಿಕ್ಷಣ ವ್ಯವಸ್ಥೆ. ನಮ್ಮ ನಾಯಕರುಗಳ ಹಣೆಬರಹ ಹೇಗಿದೆ ಅಂದರೆ, ದೇಶದ ಅಮೂಲ್ಯ ಸ್ವತ್ತುಗಳನ್ನು ರಾಜಕೀಯದ ದಾಳ ಮಾಡಿಕೊಂಡು ಆಟ ನೋಡುತ್ತಾ ಕುಳಿತಿದ್ದಾರೆ. ಹಿಜಾಬ್ ಅನ್ನುವುದು ಇಸ್ಲಾಂನ ಭಾಗವಾಗಿದೆ, ಆದರೆ ಇದು ಧಾರ್ಮಿಕ ಆಚರಣೆ ಅಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿತ್ತು. ಆಗಿನ ಬಿಜೆಪಿ ಸರ್ಕಾರವೂ ಕೂಡ ಸಮಾನತೆಯ ಮಾತನ್ನು ಹೇಳಿ ಹಿಜಾಬನ್ನು ಶಿಕ್ಷಣ ವ್ಯವಸ್ಥೆಯಿಂದ ದೂರ ಇಟ್ಟಿತ್ತು. ಇದಕ್ಕೆ ಪ್ರತಿರೋಧ ಬಂದಾಗ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಸರ್ಕಾರದ ನಿಲುವನ್ನು ಎತ್ತಿ ಹಿಡಿದಿತ್ತು. ಆದರೆ ಈಗ ನಮ್ಮ ನೂತನ ಮುಖ್ಯಮಂತ್ರಿಯವರ ದ್ವೇಷದ ರಾಜಕಾರಣವೋ ಅಥವಾ ವೋಟ್ ಬ್ಯಾಂಕ್ನಿಂದಲೋ ಗೊತ್ತಿಲ್ಲ, ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆಯುವ ನಿರ್ಧಾರವನ್ನು ತೆಗೆದುಕೊಳ್ಳುವ ಅರ್ಥ ಏನು ಅಂತ ಸ್ವತಃ ಅವರಿಗೂ ತಿಳಿದಿಲ್ಲ. ಸ್ನೇಹಿತರೆ, ಈ ಹಿಂದೂ ಮುಸ್ಲಿಂ ಅನ್ನುವ ವಿಚಾರವನ್ನು ದೂರ ಇಟ್ಟು ಈ ವಿಡಿಯೋವನ್ನು ದಯವಿಟ್ಟು ನೋಡಿ, ಏಕೆಂದರೆ ವಿಡಿಯೋ ಮುಗಿದ ನಂತರ ನಿಮ್ಮ ಅಭಿಪ್ರಾಯವೂ ಕೂಡ ನನಗೆ ತುಂಬ ಅಗತ್ಯವಾಗಿ ಬೇಕಿದೆ. ಭಾರತ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹಿಂದಿನಿಂದಲೂ ಹೇಳಿಕೊಂಡು ಬರುವ ಪದ್ಧತಿ ಇದೆ, ಆದರೆ ಸದ್ಯಕ್ಕೆ ಇದಂತೂ ಕಾಣುತ್ತಿಲ್ಲ. ಸಂವಿಧಾನದ ಬಗ್ಗೆ ಬೊಬ್ಬಿಡುವ ಅತೀ ಬುದ್ಧಿವಂತರ ನಾಲಿಗೆಯೂ ಕೂಡ ಓಲೈಕೆಯ ರಾಜಕಾರಣದ ಮೇಲೆ ನಿಂತಿದೆ. ಭಾರತದ ಮುಂದಿನ ಭವಿಷ್ಯ ಏನು ಅನ್ನೋದನ್ನು ಸದ್ಯಕ್ಕೆ ಯೋಚನೆಯೂ ಮಾಡದಂತಾಗಿದೆ. ಕಾರಣ ಏನು ಗೊತ್ತೇ? ನಾವು ನಮ್ಮ ಮಕ್ಕಳನ್ನು ಬೆಳೆಸುತ್ತಿರುವಂತಹ ವಾತಾವರಣ ಬಹಳ ಅಪಾಯವನ್ನು ತಂದೊಡ್ಡುತ್ತದೆ. ಶಾಲೆ ಅಂದರೆ ಎಲ್ಲರೂ ಒಂದಾಗಿ ಬೆರೆತು ಜೀವನವನ್ನು ರೂಪಿಸಿಕೊಳ್ಳಲು ಬೇಕಾದ ಜ್ಞಾನವನ್ನು ಪಡೆಯಬೇಕಾದ ಜಾಗ. ಆದರೆ ಈಗ ನಡೆಯುತ್ತಿರುವಂತಹದ್ದು ಏನು? ಶಿಕ್ಷಣ ವ್ಯವಸ್ಥೆ ಎಂದರೆ ಅಸಹ್ಯ ಅನ್ನುವಂತಹ ಮಟ್ಟಿಗೆ ಬೆಳೆದು ಹೋಗಿದೆ. ಒಂದು ಕಡೆಯಲ್ಲಿ ಕೆಲ ವಿದ್ಯಾರ್ಥಿನಿಯರು ಪ್ರೀತಿ, ಪ್ರೇಮ, ಸೆಕ್ಸ್, ಪಬ್, ಬಾರ್ ಎಂದು ಸುತ್ತಿದ್ರೆ, ಇನ್ನೊಂದು ಕಡೆ ಧರ್ಮ, ಕಡಿ, ಹೊಡಿ, ಅವನು ನಮ್ಮ ಧರ್ಮದವನಲ್ಲ, ಅದು ಇದು ಅಂದ್ಕೊಂಡು ಇನ್ನೊಂದು ಪಂಗಡವಾಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ 100% ಕೇವಲ 2% ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಣದಿಂದ ಜೀವನ ರೂಪಿಸಿಕೊಳ್ಳುತ್ತಾ ಇದ್ದಾರೆ. ಕೊನೆಗೆ ಹುಡುಗಿಯರು ಗಂಡನ ಮನೆಯಲ್ಲಿ, ಹುಡುಗರು ಯಾವುದಾದ್ರೂ ಒಂದು ಸಣ್ಣ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೇ ನಮ್ಮ ಶಿಕ್ಷಣ ವ್ಯವಸ್ಥೆ. ಕೇಳಲು ಸ್ವಲ್ಪ ಅಸಹ್ಯ ಅನ್ನಿಸ್ಬೋದು, ಪರವಾಗಿಲ್ಲ. ಸತ್ಯಪಥ ಅಂದರೆ ಕಹಿ ಸತ್ಯವನ್ನು ಜನರಿಗೆ ತಿಳಿಸುವ ಮಾಧ್ಯಮವಾಗಿರಲಿ. ಸ್ನೇಹಿತರೆ, ಸದ್ಯಕ್ಕೆ ನಾವು ತಿನ್ನುವ ಊಟ ಯಾರು ಯಾವ ಧರ್ಮದವರು ಮಾಡಿದ್ದು ಅಂತ ತಿಳಿದುಕೊಂಡು ಹಸಿವು ನೀಗಿಸೋದಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಹಾಗೇನೆ ಹಿಜಾಬ್ ಇಲ್ಲದೆ ಶಿಕ್ಷಣ ಅಂದರೆ ಜ್ಞಾನ ತಲೆಗೆ ಹೊಕ್ಕುವುದೇ ಇಲ್ವಾ? ಇದಕ್ಕೆ ನಿಮ್ಮ ಉತ್ತರ ಹೀಗಿರ್ಬೋದು, ಅದನ್ನೆಲ್ಲ ಕೇಳುವ ಹಕ್ಕು ನಿನಗಿಲ್ಲ ಅಂತ. ಅಕ್ಷರಶಃ ಸತ್ಯ. ಆದರೆ ಒಬ್ಬ ವಿದ್ಯಾರ್ಥಿ ಅಂದ ಮೇಲೆ ಆತನಿಗೆ ಶಿಕ್ಷಣ ಮಾತ್ರ ಮುಖ್ಯ, ಅಲ್ಲಿ ಧರ್ಮ ಅಂತ ಬರೋದಿಲ್ಲ. ಒಂದು ವೇಳೆ ಒಬ್ಬ ಮುಸ್ಲಿಂ ವಿದ್ಯಾರ್ಥಿಗೆ ಪಾಠ ಮಾಡುವ ಶಿಕ್ಷಕ ಹಿಂದೂ ಆಗಿದ್ದರೆ, ಇಲ್ಲ ನಿನ್ನ ಧರ್ಮ ಬೇರೆ, ನೀನು ಹೇಳುವ ಪಾಠವನ್ನು ನನ್ನ ಕಿವಿ ಕೇಳಿಸ್ಕೊಳ್ತಾ ಇಲ್ಲ ಅನ್ನಲು ಸಾಧ್ಯ ಇದೆಯಾ? ಸಮವಸ್ತ್ರ ಅಂದರೆ ಎಲ್ಲರೂ ಒಂದಾಗಿರಬೇಕು ಅನ್ನುವಂತಹ ಸೂಚಕ. ಹಿಜಾಬ್ ಒಂದು ಧಾರ್ಮಿಕ ವಸ್ತ್ರಾಭರಣ ಶೈಲಿ. ನಮ್ಮ ಜನರ ಬುದ್ಧಿಯಲ್ಲಿ ಅದು ಹೇಗೆ ಈ ರೀತಿಯಾದ ಭಾವನೆ ಹುಟ್ಟಿಕೊಳ್ಳುತ್ತೋ ಗೊತ್ತಿಲ್ಲ. ಸರಿ, ಇವಾಗ ಮತ್ತೊಂದು ಕಾಮೆಂಟ್ ಹಾಕಲು ನಿಮ್ಮ ಕೈ ರೆಡಿ ಆಗಿರುತ್ತೆ. ನಮ್ಮ ಧಾರ್ಮಿಕ ಶೈಲಿಯ ಹಿಜಾಬ್ ಹಾಕಿಕೊಂಡು ಬಂದರೆ ನಮಗೇ ತೊಂದರೆ ಇಲ್ಲ, ನಿಮಗೇನು ತೊಂದರೆ ಅಂತ. ಅದಕ್ಕೂ ಉತ್ತರ ಕೊಡುತ್ತೇನೆ ಬನ್ನಿ. ಒಬ್ಬ ವಿದ್ಯಾರ್ಥಿ ಆದವನು ತನ್ನ ಧರ್ಮ, ಜಾತಿ, ಬಡತನ, ಶ್ರೀಮಂತಿಕೆಯನ್ನು ಬಿಟ್ಟು ಜ್ಞಾನದ ಹಸಿವಿಗಾಗಿ ಬರುತ್ತಾನೆ. ಆತನಿಗೆ ಮುಖ್ಯವಾಗಿ ಬೇಕಾದುದು ಶಿಕ್ಷಣ. ಹಾಗೇನೆ ಶಿಕ್ಷಣ ಮುಖ್ಯ ಅನ್ನುವವರಿಗೆ ಹಿಜಾಬ್ ಮುಖ್ಯವೆಂದು ಯಾವತ್ತಿಗೂ ಅನಿಸಲು ಸಾಧ್ಯವೇ ಇಲ್ಲ. ಇಲ್ಲಿ ತೊಂದರೆ ಯಾರಿಗೂ ಇಲ್ಲ, ತೊಂದರೆ ನಿಮ್ಮ ಭವಿಷ್ಯಕ್ಕೆ ಆಗುತ್ತದೆ. ನೆನಪಿನಲ್ಲಿ ಇಟ್ಟುಕೊಂಡಿರಿ, ಶಿಕ್ಷಣದಿಂದ ವಂಚಿತರಾದವರಿಂದ ಇದರ ಅನುಭವವನ್ನು ಕೇಳಿ ಗೊತ್ತಾಗುತ್ತೆ. ಒಂದು ಬಾರಿ ಯೋಚಿಸಿ, ಈ ಕಲಹ ಯಾಕಾಗುತ್ತೆ? ಹಿಜಾಬ್ ಹಾಕಿಕೊಂಡು ಬಂದರೆ ಕೇಸರಿ ಶಲ್ಯವನ್ನು ಹಾಕಿಕೊಂಡು ಬರುತ್ತೇವೆ, ಇನ್ನು ಕ್ರಿಶ್ಚಿಯನ್ಸ್ಗಳು ಅವರ ಧಾರ್ಮಿಕ ಶೈಲಿಯ ಉಡುಗೆಗಳನ್ನು ಹಾಕಿಕೊಂಡು ಬರುತ್ತಾರೆ. ಆಗ ನಿಮ್ಮ ದ್ವೇಷ ಹೆಮ್ಮರವಾಗಿ ಬೆಳೆದು ನಿಮ್ಮ ಶೈಕ್ಷಣಿಕ ಬದುಕಿಗೆ ಬೆಂಕಿಯನ್ನು ಇಡುತ್ತದೆ. ನಿನ್ನ ಈ ಮಾತುಗಳು ಅರ್ಥವಾಗಲ್ಲ ಅನ್ನುವವರಿಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಹಿಜಾಬ್ ಸಂಘರ್ಷದ ವೇಳೆ ಮಂಡ್ಯದಲ್ಲಿ ಮುಸ್ಕಾನ್ ಅನ್ನುವ ಹುಡುಗಿ ಅಲ್ಲಾಹು ಅಕ್ಬರ್ ಎಂದು ಕೂಗಿ ಭಾರೀ ವಿವಾದ ಮತ್ತು ಪ್ರಶಂಸೆಗೆ ಗುರಿಯಾಗ್ತಾಳೆ. ಆದರೆ ಅವಳು ಈಗಲೂ ಶಿಕ್ಷಣದ ಜೀವನದಲ್ಲಿದ್ದಾಳ ಅಂತ ನಿಮಗೇನಾದರೂ ಗೊತ್ತಾ? ಸದ್ಯ ಅವಳು ಮನೆಯಲ್ಲೇ ಇದ್ದಾಳೆ, ದ್ವೇಷಪೂರಿತ ಜೀವನಕ್ಕೆ ಕಾಲನ್ನು ಇಡ್ತಾ ಇದ್ದಾಳೆ. ಈಗ TV ಚಾನೆಲ್ಗಳು ಅವಳ ಮುಂದೆ ಮೈಕನ್ನು ಹಿಡಿದು ನಿಲ್ಲುತ್ತದೆ. ಕಾರಣವಿಷ್ಟೇ, ಕರ್ನಾಟಕದಲ್ಲಿ ಮತ್ತೊಂದು ಮುಸ್ಲಿಂ ನಾಯಕಿಯಾಗಿ ಹೊರಹೊಮ್ಮಲು ಮುನ್ನುಡಿಯನ್ನು ಹಾಕ್ತಾ ಇದ್ದಾರೆ. ಬದುಕಿಗೆ ಬೆಂಕಿ ಇಟ್ಕೊಳ್ಳೋದು ಅಂದರೆ ಇದೆ ಅಲ್ವಾ? ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಾನು ಹೇಳುವ ಮಾತು ಇಷ್ಟೇ. ದೇಶದಲ್ಲಿ ಒಂದು ಕಾನೂನು ಅಂತ ಇದೆ, ಅದು ಎಲ್ಲರಿಗೂ ಒಂದೇ ರೀತಿಯಾಗಿರಬೇಕು. ದೇಶ ಅಂತ ಬಂದಾಗ ಧರ್ಮವೆಲ್ಲ ಹೊರಗೆ, ಜಾತಿ ಬದಿಗೆ, ನಾನು ನೀನು ಅನ್ನೋದು ಕೆಳಗೆ. ಶಿಕ್ಷಣ ಸಂಸ್ಥೆಗೆ ಹೋಗೋದು ಜ್ಞಾನದ ಹಸಿವು ನೀಗಿಸಲು ಹೊರತು ರಾಜಕೀಯದ ದಾಳಕ್ಕೆ ಮಣಿದು ನಿಮ್ಮ ಜೀವನಕ್ಕೆ ನೀವೇ ಅಂತ್ಯ ಹಾಡೋದಕ್ಕೆ ಅಲ್ಲ.
ಹಿಂದೂ ಮತ್ತು ಮುಸಲ್ಮಾನ್ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಿ, ಶಾಲೆಯಲ್ಲಿ ಸಮವಸ್ತ್ರ ಕೊಡುವುದು ನಿಮ್ಮಲ್ಲಿ ಬಟ್ಟೆ ಇಲ್ಲ ಅನ್ನುವ ಕಾರಣಕ್ಕೆ ಅಲ್ಲ, ನೀವೆಲ್ಲರೂ ಒಂದಾಗಿ ಕಾಣಬೇಕು ಅನ್ನುವಂಥ ಉದ್ದೇಶಕ್ಕೆ. ಹಾಗೇನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ದ್ವೇಷದ ರಾಜಕಾರಣ ಬಿಟ್ಟು ಒಂದೊಳ್ಳೆ ನಾಯಕನಾಗಿ ಹೊರಹೊಮ್ಮಿ ವಿದ್ಯಾರ್ಥಿಗಳಿಗೆ ಓದಲು ಬರೆಯಲು ಪುಸ್ತಕ ಒದಗಿಸಿ, ಅದು ಬಿಟ್ಟು ಇಂತಹ ಭಾಷಣ ಮಾಡುವುದು ದಯವಿಟ್ಟು ಬಿಟ್ಟುಬಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಬೆಂಬಲ ನೀಡುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.